ಶ್ರೀನಿವಾಸ ವಿದ್ಯಾಲಯದ ಮುಕ್ಕ ಕ್ಯಾಂಪಸ್ನಲ್ಲಿ ವಿಶ್ವವಿದ್ಯಾಲಯದ ಕುಲಾಧಿಪತಿಯಾಗಿದ್ದ ಡಾಕ್ಟರ್ ಸಿಎಎ ರಾಘವೇಂದ್ರ ರಾವ್ ರವರ ಸ್ಮರಣಾರ್ಥ ನುಡಿನಮನ ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ಆಯೋಜಿಸಲಾಯಿತು. ಫೆಬ್ರವರಿ 17, 2026ರಂದು ವಿಧಿವಶರಾದ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ನಡೆದ ಕಾರ್ಯಕ್ರಮದಲ್ಲಿ ಅಧ್ಯಾಪಕರು, ಗಣ್ಯರು, ವಿದ್ಯಾರ್ಥಿಗಳು ಹಾಗೂ ಹಿತೈಷಿಗಳು ಭಾಗವಹಿಸಿದ್ರು. ಸಜ್ಜನರ ಸಭೆಯ ಮುಂದೆ ಇಡುವುದಕ್ಕೆ ಸಂತೋಷ ಪಡ್ತೇವೆ. 1937 ಅಕ್ಟೋಬರ್ 16ರಂದು ಜನಿಸಿದ ಡಾಕ್ಟರ್ ರಾಘವೇಂದ್ರ ರಾವ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ದೀಪಸ್ತಂಭರಾಗಿದ್ದು, ಶ್ರೀನಿವಾಸ ವಿಶ್ವವಿದ್ಯಾನಿಲಯವನ್ನ ಖ್ಯಾತ ಶಿಕ್ಷಣ ಸಂಸ್ಥೆಯಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು. ಅವರ ದೂರದೃಷ್ಟಿಯ ನಾಯಕತ್ವ, ಶೈಕ್ಷಣಿಕ ಮೇಲುಕೈಗೆ ನೀಡಿದ ಮಹತ್ವ ಹಾಗೂ ಮೌಲ್ಯಾಧಾರಿತ ಶಿಕ್ಷಣದ ಮೇಲಿನ ಬದ್ಧತೆ ಎಲ್ಲರ ಮನದಲ್ಲಿ ಸ್ಮರಣೀಯವಾಗಿ ಉಳಿದಿದೆ. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದು, ಅಗಲಿದ ಮಹನೀಯರ ಆತ್ಮಶಾಂತಿಗಾಗಿ ಪುಷ್ಪಾಂಜಲಿ ಅರ್ಪಿಸಿದ್ರು. ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ, ಕಾಪು ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ, ಎಜೆ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಎಜೆ ಶೆಟ್ಟಿ, ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕೂರ, ಸುಧಾಕರ್ ರಾವ್ ಪೇಜಾವರ, ಹರಿಕೃಷ್ಣ ಪುನರೂರು, ಶಿಕ್ಷಣ ತಜ್ಞರಾದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಕುಲಾಧಿಪತಿಯವರ ಕುಟುಂಬ ಸದಸ್ಯರು ಕಾರ್ಯಕ್ರಮದಲ್ಲೇ ಉಪಸ್ಥಿತರಿದ್ದು ಪುಷ್ಪ ನಮನ ಸಲ್ಲಿಸಿದ್ರು. ಅವರ ಪತ್ನಿ ಶ್ರೀಮತಿ ವಿಜಯಲಕ್ಷ್ಮಿ ಆರ್ ರಾವ್, ಪುತ್ರ ಡಾಕ್ಟರ್ ಎ ಶ್ರೀನಿವಾಸ ರಾವ್, ಪುತ್ರಿ ಪದ್ಮಿನಿ ರಾವ್, ಶ್ರೀಮತಿ ಮಿತ್ರಾ ಎಸ್ ರಾವ್ ಉಪಸ್ಥಿತರಿದ್ದರು. ಕುಟುಂಬದವರು ಆಗಮಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ಶಿಕ್ಷಣ ಸೇವೆಗೆ ಸಮರ್ಪಿತವಾದ ಅವರ ಜೀವನದ ನೆನಪುಗಳನ್ನು ಹಂಚಿಕೊಂಡರು. ನುಡಿನಮನಕ್ಕೆ ಆಗಮಿಸಿದ ಗಣ್ಯರು ಡಾಕ್ಟರ್ ರಾಘವೇಂದ್ರ ರಾವ್ ಅವರ ಸಮಾಜಮುಖಿ ಕೊಡುಗೆಗಳು, ಧರ್ಮನಿಷ್ಠ ಮೌಲ್ಯಗಳು ಹಾಗೂ ಗುಣಮಟ್ಟದ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳನ್ನು ಸಬಲಗೊಳಿಸುವ ಅವರ ಜೀವನ ಮಿಷನ್ ಅನ್ನು ಸ್ಮರಿಸಿದ್ರು. ಅವರ ಆತ್ಮಶಾಂತಿಗಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ನಾವು ಕೆಲಸ ಮಾಡುವಾಗ ನಾನು ಸಹ ಬೇರೆ ಕಡೆಯಲ್ಲಿ ಇದ್ದೆ. 22 ವರ್ಷದ ಈ ಒಂದು ಟೈಮ್ನಲ್ಲಿ ನಾನು ಅಲ್ಲಿ ಆಫೀಸಿಗೆ ಹೋಗಿ ಅವರು ನಮ್ಮ ಪುಸ್ತಕ ಕೊಂಡು ಹೋಗಿ ಅಲ್ಲಿ ಅವರ ಹತ್ರ ಎಡಿಟ್ ಮಾಡಿಸ್ತಿದ್ದೆ. ಆಗಿನ ಕಾಲದ ಪರಿಚಯ ಆದ ಕಾರಣ ಎಲ್ಲಿ ಸಿಕ್ಕಿದ್ರು ಸಹ ಅವರು ನನ್ನ ಹತ್ರ ಮಾತಾಡಿ ಒಳ್ಳೆಯ ರೀತಿಯಲ್ಲಿ ಮಾತಾಡಲಿಕ್ಕೆ ಎಲ್ಲ ಇದನ್ನು ಮಾಡ್ತಿದ್ರು. ಎಷ್ಟೋ ಮಂದಿಗೆ ನಮ್ಮಲ್ಲಿ ಕೂತವರಿಗೆ ಇನ್ನೂ ಸಹ ಅವರು ನಮ್ಮೊಂದಿಗೆ ಇಲ್ಲ ಅನ್ನುವಂಥ ಭಾವನೆ ನಮಗಿನ್ನೂ ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಅವರು ಇದ್ದಾರೆ ಅನ್ನುವಂಥ ಭಾವನೆ ಎಲ್ಲರ ಮನಸ್ಸಲ್ಲಿ ಸಹಜವಾಗಿಯೇ ಇದೆ. ಇವತ್ತು ಎಲ್ಲರೂ ಸಹ ಭಾವನಾತ್ಮಕವಾಗಿ ಒಂದು ಭಾವನಾಪೂರ್ಣ ಶ್ರದ್ಧಾಂಜಲಿಯನ್ನು ಕೊಡುವಂತ ಈ ಸಭೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಒಂದು ಕಡೆ ಅವ್ರು ನಮ್ಮೊಂದಿಗೆ ಇಲ್ಲ ಅನ್ನುವಂಥ ದುಃಖ, ಅವರ ಕುಟುಂಬದವರಿಗೆ ದೇವರು ಈ ದುಃಖವನ್ನ ಭರಿಸುವಂತ, ತಡೆದುಕೊಳ್ಳುವಂತ ಶಕ್ತಿ ಕೊಡ್ಲಿ ಅನ್ನುವಂಥ ಪ್ರಾರ್ಥನೆ ನಮ್ಮದೆಲ್ಲದೂ ಆದರೂ ಸಹ ಸಾವು ಬದುಕಿನ ಅಂತಿಮ ಸತ್ಯ ಅನ್ನೋದು ಕೂಡ ನಾವು ಮರಿಬಾರ್ದು. ಆದರೆ ಒಬ್ಬ ಮನುಷ್ಯ ಹೇಗೆ ಬದುಕಿದ, there is not only quantity of life, there is quality of life. ಸನ್ಮಾನ್ಯ ರಾಘವೇಂದ್ರ ರಾಯರು ನಮ್ಮ ಆತ್ಮೀಯ ಹಿರಿಯರು, ವಿಶೇಷವಾಗಿ ನಮ್ಮ ಹಿತೈಷಿಗಳು ಎಲ್ಲ ಆಗಿದ್ದರು. ಕೇವಲ 1.5 ತಿಂಗಳ ಹಿಂದೆ ನಾನು ಅವ್ರನ್ನ ಬಂದು ಅವರ ಆಶೀರ್ವಾದ ತಗೊಂಡೋಗಿದ್ದೆ. ಒಳ್ಳೆಯ ಸಂಸಾರ, ಮಗ ಶ್ರೀನಿವಾಸ್ ಅವರು ಅವರ ಹೆಸರಲ್ಲಿ ಇಲ್ಲಿ ಎಲ್ಲ ಸಂಸ್ಥೆ ಇರ್ತಕ್ಕಂಥದ್ದು, ಒಳ್ಳೆಯ ಸಂಸಾರ. ಅವರು ಹೇಳ್ತಾರೆ, ಕದ ತೆರೆದ ಹೆಂಡತಿ, ಹದ ತಿಳಿದ ಗಂಡ, ಮುದ ಕೊಡುವ ಮಕ್ಕಳಿದ್ದಲ್ಲಿ ಆ ಮನೆಯಲ್ಲಿ ಸದಾ ಸುಖದ ಜೈಕಾರ ಅಂತ. ಒಳ್ಳೆಯ ಹೊಂದಾಣಿಕೆ ಇರ್ತಕ್ಕಂಥ ಮಗ, ಸೊಸೆ, ಇಡೀ ಕುಟುಂಬ ಅವರು ಶ್ರೀಮತಿಯವರಲ್ಲಿ ಕೂತಿದ್ದಾರೆ. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.